ನಿಶ್ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಂದು ಮಾನಿಟೈಸೇಷನ್ ಆಯ್ತು, ಯೂಟ್ಯೂಬ್ ಆಲ್ಗೋರಿದಮ್ ಹೆಂಗ್ ವರ್ಕ್ ಆಗುತ್ತೆ, ಅವ್ರು ಬರಕ್ ಸ್ಟಾರ್ಟ್ ಆಗುತ್ತೆ. ಈ ಐಡಿಯಾ ಏನಾದ್ರು ಹೆಣ್ಮಕ್ಳಿಗೆ ಇಷ್ಟ ಆದ್ರೆ ಮೀಟ್ ಟು ಸ್ಟಾರ್ಟ್ ಯೂಟ್ಯೂಬ್. ನೀವು ಮತ್ತೆ ನಾನು ತುಂಬಾ ಲೇಟ್ ಅನ್ಸುತ್ತೆ ಅಲ್ವಾ? ಫಸ್ಟ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಇಷ್ಟೊಂದು ಕ್ರೌಡೆಡ್ ಫಾರ್ಮ್ ಅದ್ರ ಬಗ್ಗೆ ನಾನಿವಾಗ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಈ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. This is the beginning. If you are new to my channel, I am Anu. Recently I have been started to document my life like daily vlogs, challenges. If you are interested in this, please do subscribe my channel for more interesting videos. 2026 ಅಲ್ಲಿ ಏನಾದರೂ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಬೇಕಾ? ದೆನ್ ಯು ಆರ್ ಇನ್ ದ ರೈಟ್ ಪ್ಲೇಸ್. ನನ್ಗೇನು ಫುಲ್ ಯೂಟ್ಯೂಬ್ ಬಗ್ಗೆ ತುಂಬಾ ಗೊತ್ತು ಅಂತ ತಿಳ್ಕೊಬಂದು ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ನಾನು ಬರ್ತಾ ಬರ್ತಾ ಏನೇನು ಕಲ್ತ್ಕೊ ಬಂದೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಆ ಮಿಸ್ಟೇಕ್ಸ್ ಮಾಡೋದಲ್ಲ ಅದಕ್ಕೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿಲ್ದಂಗೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್, ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಇಷ್ಟೊಂದು ಕ್ರೌಡೆಡ್ ಫಾರ್ಮ್ ಆಗಿದೆ. ಅಷ್ಟರಲ್ಲಿ ನಮ್ಮ ವಿಡಿಯೋಸ್ ಯಾರು ನೋಡ್ತಾರಪ್ಪ ಅನ್ನೋದು ಯೋಚನೆ ಮಾಡ್ತಾ ಅಲ್ವಾ? ಅದು ನಿಜಾನೇ, ನನಗೂ ಸಹ ಅದೇ ಯೋಚನೆ ಬಂದಿತ್ತು. ಹಂಗಂತ ನಂದಿವಾಗ ಮಾನಿಟೈಸೇಷನ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಶಾಕ್ ಆಯ್ತಾ? ಆಗಿರ್ಲೇಬೇಕು. ಯಾಕಂದ್ರೆ ನಾನು ಇನ್ನ ಫ್ರಮ್ 0 to 300+ ಸಬ್ಸ್ಕ್ರೈಬರ್ಸ್ನ ಫಾರ್ಮ್ ಮಾಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಮತ್ತೆ ಅಲ್ಲೇ ಉಳ್ಕೋಬೇಕಾಗುತ್ತೆ. ಸೊ ಬೆಟರ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು, ನೀವು ಸ್ಟಾರ್ಟ್ ಮಾಡಿ. ನಿಮ್ಗೇನಾದ್ರೂ ಯಾವ ಥರ ಕಂಟೆಂಟ್ ಬೇಕು ಕ್ರಿಯೇಟ್ ಮಾಡಲಿಕ್ಕೆ ಅಂತಂದ್ರೆ ಐ ವಿಲ್ ಬಿ ಟೆಲಿಂಗ್ ಇನ್ ದಿಸ್ ವಿಡಿಯೋ. ನಿಮಗೆ ಗೊತ್ತಿಲ್ವಾ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ ಅಂತ? ಪರವಾಗಿಲ್ಲ, ನಾನು ತಿಳಿಸ್ಕೊಡ್ತೀನಿ. ನಾನು ಸಹ ಯೂಟ್ಯೂಬ್ಗೆ ಹೊಸಬ್ಳು. 29 ಅಕ್ಟೋಬರ್ 2025 ಅಲ್ಲಿ ನನ್ನ ಜರ್ನಿ ಯೂಟ್ಯೂಬಲ್ಲಿ ಸ್ಟಾರ್ಟ್ ಆಯಿತು. ಬಟ್ ಸ್ಟಾರ್ಟಿಂಗಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೆ. ಆಮೇಲೆ ಹೋಗ್ತಾ ಒಂದೆರಡು ವಿಡಿಯೋ ನೀಟಾಗಿ ಎಡಿಟ್ ಮಾಡಿರಲಿಲ್ಲ, ಮತ್ತೆ ಡಿಲೀಟ್ ಮಾಡಿ 1st of Novemberಗೆ ಮತ್ತೆ ಅಪ್ಲೋಡ್ ಮಾಡಿದೆ. ಅದರಲ್ಲೂ ಕಾಪಿರೈಟ್ಸ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ ನನಗೆ. ಮತ್ತೆ ಅದನ್ನು ಡಿಲೀಟ್ ಮಾಡಿ ಏನೋ ಎರರ್ ಬರ್ತಿದೆ ಅಂತ ನೋಡಿಕೊಂಡು ಅದನ್ನು ಡಿಲೀಟ್ ಮಾಡಿ November 3ಗೆ ಅಪ್ಲೋಡ್ ಮಾಡಿದೆ. ತುಂಬ ಯೂಟ್ಯೂಬರ್ಸ್ನ ರಿಸರ್ಚ್ ಮಾಡಿ ನೋಡ್ಕೊಂಡು ಹೋದೆ, ಕಾಪಿರೈಟ್ಸ್ ಅಂದರೆ ಏನು, ಅದ್ರಲ್ಲಿ ಮಾಡ್ತಾರೋ ನಾನು ಮಿಸ್ಟೇಕ್ ಏನು. ಸೊ ಅದಾಗಿದ್ದ ತಕ್ಷಣ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ದಿನ ನಾನು ಸಹ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಆಲ್ಗೋರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಅವಾಗ ನನಗೆ ಗೊತ್ತಾಗಿದೆ ಏನು ಅಂದರೆ, ರೆಕಮೆಂಡಿಂಗ್ ಯುವರ್ ವಿಡಿಯೋಸ್ ಇನ್ ಟು ಅ ಹೋಮ್ ಪೇಜ್ ಆ್ಯಂಡ್ ಸಜೆಸ್ಟೆಡ್ ವಿಡಿಯೋ ಇಸ್ ಟೂ ಇಂಪಾರ್ಟೆಂಟ್. ಅದನ್ನ ನಾನು ತಿಳ್ಕೊಂಡೆ. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಲ್ವಾ? ಬೇಸಿಕ್ ನೆಸೆಸರಿ ಥಿಂಗ್ಸ್ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಬೇಕು. ಅಕಸ್ಮಾತ್ ನೀವೇನಾದರೂ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಕ್ರಿಯೇಟ್ ಮಾಡಿರೋದೇ ಯೂಸ್ ಮಾಡ್ತಾ ಇದ್ರೆ ಆ ಚಾನಲ್ ನಿಮಗೆ ಅದರಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಅನಿಸಿದ್ರೆ ಕಂಟಿನ್ಯೂ ಮಾಡಿ. ಇಲ್ಲ ಬೇಡಪ್ಪ ನಾನು ಆ ಚಾನಲಲ್ಲಿ ಮಾಡಲ್ಲ, ನಂಗೆ ಹೊಸ ಚಾನಲ್ ಬೇಕು ಅಂದರೆ ಸುಮಾರು ಯೂಟ್ಯೂಬ್ ವಿಡಿಯೋಸ್ ಇರುತ್ತೆ, ಅಲ್ಲಿ ಹೋಗಿ ಹೇಗೆ ಅಕೌಂಟ್ನ ಡಿಲೀಟ್ ಮಾಡೋದು ಅಂತ ನೋಡಿಕೊಂಡು ಡಿಲೀಟ್ ಮಾಡಿ ಮತ್ತೆ ಕ್ರಿಯೇಟ್ ಮಾಡಿ. ಆಯಿತಾ? ಫಸ್ಟ್ ಸ್ಟೆಪ್ ಮಾಡಿದ್ರಾ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದು. ಇವಾಗ ಸೆಕೆಂಡ್ ಸ್ಟೆಪ್, ಬೇಸಿಕ್ ಚಾನಲ್ ಸೆಟಪ್ ಬೇಕು. ಅಂದರೆ ಚಾನಲ್ ನೇಮ್ ಬೇಕು. ಅದಕ್ಕೆ ಯುನಿಕ್ ಆಗೆಲ್ಲ ಹೇಳೋಕೆ ಹೋಗ್ಬೇಡಿ. ಲೈಕ್ ಬುಲಕ್ರಾಯನ ಮಂಗನ ಕತೆಗಳು ಅನ್ನೋ ಥರ ಎಲ್ಲ ಹೇಳೋಕೆ ಹೋಗ್ಬಿಡಿ. ನಾನು ಯಾಕಂದರೆ ಸ್ಪೆಸಿಫಿಕ್ ಯೂಸರ್ ನೇಮ್ ತಗೋತಾ ಇಲ್ಲ ಇಲ್ಲಿ, ಅದಕ್ಕೆ ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು. ಲೈಕ್ ಇವಾಗ ನನ್ನ ಹೆಸರು ಅನುಷಾ ಅಂದರೆ ನಾನು ಅನು ಅಪ್ಪು ಅಂತ ಇಟ್ಟಿದ್ದೀನಿ. ಅದು ಎಲ್ಲರೂ ನಿಮ್ಮನ್ನ ರೆಕಗ್ನೈಸ್ ಮಾಡೋ ಥರ ಇಟ್ಕೋಬೇಕು. ಇವಾಗ ಅದು ಸಬ್ ಅಂಡರ್ @ ನಾನು ಏನು ಇಟ್ಟಿದ್ದೀನಿ ಅಂದರೆ AB ಕ್ರಿಯೇಟಿವ್ ಕಾರ್ನರ್ ಅಂತ ಇಟ್ಟಿದ್ದೀನಿ. ಸೊ ನಂದು ಒಂಥರ ಡಿಫ್ರೆಂಟ್ ಆಗಿರಲಿ ಅಂತ ಇಟ್ಟಿದ್ದೀನಿ. ಬಟ್ ಮೇನ್ ಯೂಸರ್ನ ನೀವು ಅನು ಅಪ್ಪು ಅಂತ ಇಟ್ಕೊಳ್ಳಿ. ಇವಾಗ ಅಕಸ್ಮಾತ್ ನಿಮ್ಮದು ಅನು ಗೌಡ ಅಂದರೆ ಅನು ಗೌಡ ಅಂತ ಇಟ್ಕೊಳ್ಳಿ. ಆ ಥರ ಡಿಫ್ರೆಂಟ್ ಹೆಸರನ್ನ ಎಲ್ಲ ಕ್ರಿಯೇಟ್ ಮಾಡೆಲ್ಲ ಡಂಪ್ ಮಾಡಿಬಿಡ್ಬೇಡಿ. ವ್ಯೂವರ್ಸ್ಗೆ ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ನಿಮ್ಮ ಯೂಟ್ಯೂಬ್ನ ಯೂಸರ್ ನೇಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನಿಶ್ ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಶ್ ಅಂದರೆ ಕಂಟೆಂಟ್. ನೀವು ಯಾವ್ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ಒಂದು ಸಲ ನೀವೇ ಯೋಚನೆ ಮಾಡಿ. ಅಂದರೆ ನೀವು ಯಾವುದರಲ್ಲಿ ಜಾಸ್ತಿ ಆಸಕ್ತಿ ಇದೆ ಅಂತ ಯೋಚನೆ ಮಾಡಿ. ಐ ಮೀನ್ ನಿಮ್ಮ ಟ್ಯಾಲೆಂಟ್ ಯಾವುದ್ರಲ್ಲಿದೆ, ಲೈಕ್ ಆ್ಯಕ್ಟಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್, ಡ್ರಾಯಿಂಗ್, ಆ ಥರ ಯಾವ್ದ್ರಲ್ಲಿ ಇದೆಯೋ ಅದನ್ನ ತೋರಿಸಿ. ಓಕೆ ಫೈನ್, ನಾನು ಇವಾಗ ಅದು ಬಿಡಿ,
ನಾನೇ ಇವಾಗ ನಿಮಗೆ ಕಂಟೆಂಟ್ಸ್ನ ಹೇಳ್ತೀನಿ. ನಾನು ನಿಮಗೆ ಏನೇನು ಕಂಟೆಂಟ್ ಮಾಡ್ಬೋದು ಅಂತ ಲಿಸ್ಟ್ ಔಟ್ ಮಾಡ್ತೀನಿ. ಅಕಸ್ಮಾತ್ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಸಹ ಇವಾಗಲೇ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕಂಟೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಬನ್ನಿ. ಫಸ್ಟ್ ಒನ್, ಟೆಕ್ ರಿಲೇಟೆಡ್. ಅಕಸ್ಮಾತ್ ಪ್ರಾಡಕ್ಟ್ ರಿವ್ಯೂ ಕೈಂಡ್ ಆಫ್ ಮಾಡಿ. ಏನು ಅಂದರೆ ಮೊಬೈಲ್, ಗ್ಯಾಜೆಟ್ಸ್ ಆ ಥರ ಎಲ್ಲ ಸುಮಾರು ಐಡಿಯಾಸ್ ಇರುತ್ತೆ. ಅದನ್ನೇನಾದರೂ ನೀವು ಪರ್ಚೇಸ್ ಮಾಡಿ ಅಫಿಲೇಟ್ ಮಾರ್ಕೆಟಿಂಗ್ ಮಾಡ್ತೀರಾ ಅಂತ ಅಂದರೆ ಅದನ್ನ ರಿಲೇಟೆಡ್ ತೊಗೊಂಡು ಅದ್ರ ಟೈಪ್ ಆಫ್ ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಮೂವಿ ರಿವ್ಯೂ, ಸುಮಾರು ಹೊಸ ಫಿಲಮ್ಸ್ ರಿಲೀಸ್ ಆಗ್ತವೆ. ಅದ್ರ ತಗೊಂಡು ಆ ಫಿಲಮ್ ನೋಡಿ ನೀವೇ ಫಸ್ಟ್ ಡೇ ಫಸ್ಟ್ ಶೋ ನೋಡಿಕೊಂಡು ಮೂವಿ ಥರ ರಿವ್ಯೂ ಕೊಟ್ಕೊಂಡು ಹೋದ್ರೆ, ಆ ಮೂವಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ರಿವ್ಯೂ ಕೊಟ್ಕೊಂಡು ಹೋದ್ರೆ ಸಾಕು. ಯಾಕಂದ್ರೆ ಇವಾಗ ನಾನೇ ಅನ್ಕೊಳ್ಳಿ, ಅಕಸ್ಮಾತ್ ಆ ಮೂವಿಗೆ ಹೋಗ್ಬೇಕು ನಾಳೆ ದಿವಸ ಅಂತ ಅಂದ್ರೆ ಫಸ್ಟ್ ಡೇ ನೋಡ್ತೀನಿ ಯಾರ್ಯಾರು ಮಾಡಿದ್ದಾರೆ ನೋಡೋಣ, ಮೂವಿ ರಿವ್ಯೂ ಇದ್ರೆ ಚೆನ್ನಾಗಿದ್ರೆ ಮಾತ್ರ ಹೋಗೋಣ ಅಂತ ಯೋಚನೆ ಮಾಡ್ತೀವಿ. ಓಕೆನಾ? ಮೋಸ್ಟ್ ಆಫ್ ದ ಪೀಪಲ್ ಹಂಗೆ ಯೋಚನೆ ಮಾಡ್ತೀವಿ. ಇಲ್ಲ ಅಂತಂದ್ರೆ ಕನ್ನಡಿಗರು ನಮ್ಮ ಕರ್ನಾಟಕದ ಮೂವಿ ನೋಡ್ಬೇಕು ಅಂತ ಅಂದವರು ಆಬ್ವಿಯಸ್ಲಿ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ರೂ ಹೋಗ್ತಾರೆ. ಓಕೆನಾ? ನಾನಿಲ್ಲಿ ಪಾಯಿಂಟ್ ಆಫ್ ವ್ಯೂ ಮುಖಾಂತರ ಮಾತಾಡ್ತಾ ಇದ್ದೀನಿ. ಓಕೆ, ಮೂವಿ ರಿವ್ಯೂ ಮಾಡ್ಬೋದು. ಥರ್ಡ್ ಒನ್ ಬಂದ್ಬಿಟ್ಟು ಕುಕಿಂಗ್. ಅಕಸ್ಮಾತ್ ನಿಮ್ಮಮ್ಮ ಏನಾದರೂ ಚೆನ್ನಾಗಿ ರುಚಿಯಾದ ಕುಕಿಂಗ್ ಏನಾದರೂ ಟೇಸ್ಟಿಯಾಗಿ ಮಾಡ್ತಾ ಇದ್ರೆ ಅವ್ರದೇ ಅವ್ರ ಮುಖ ತೋರಿಸ್ಬೇಕು ಅಂತ ಅಗತ್ಯ ಇಲ್ಲ. ಅವ್ರ ಕುಕಿಂಗ್ ವಿಡಿಯೋಸ್ ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅನ್ನೋದು ತಗೊಂಡೋಗಿ ವೆರೈಟಿ ಕುಕಿಂಗ್ನ ಕೇಳಿ. ನಿಮ್ಮ ಅಮ್ಮಂಗೆ ಗೊತ್ತಿರೋದು, ಅವ್ರ ಅಮ್ಮಂಗೆ ಗೊತ್ತಿರೋದೆಲ್ಲ ನಿಮ್ಮ ಅಮ್ಮಂಗೆ ಗೊತ್ತಿರುತ್ತೆ, ವೆರೈಟೀಸ್ ಫುಡ್ ರೆಸಿಪೀಸ್ ಎಲ್ಲ. ಅದನ್ನ ಕೇಳ್ಕೊಂಡು ನೀಟಾಗಿ ಕುಕಿಂಗ್ನ ಎಡಿಟ್ ಮಾಡಿ ನೀಟಾಗಿ ಬಿಡಿ ಯೂಟ್ಯೂಬ್ಗೆ. ಅಷ್ಟೇ, ಸಿಂಪಲ್. ತಲೆಗೆ ಶೂಟ್ ಹೊಡಿತಾ ಇದ್ದಾಳೆ ಅಂತ ಅನ್ಕೋತಿದ್ದೀರಾ? ಇವಾಗಲೇ ಸ್ಟಾರ್ಟ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಲಿಪ್ ಸಿಂಕ್ ಎಲ್ಲ ಕಂಟೆಂಟ್ ಕ್ರಿಯೇಷನ್. ಲಿಪ್ ಸಿಂಕ್ ಅಂತ ಬಂದಾಗ ಇವಾಗ ನಾರ್ಮಲ್ ಎಲ್ಲರೂ ರೀಲ್ಸ್ ಅಲ್ಲಿ ಮಾಡ್ತಾ ಇರ್ತಾರೆ ಗೊತ್ತಾ, ಲಿಪ್ ಸಿಂಕ್ ವಿಡಿಯೋಸ್. ಆ ತರ ಮಾಡಿ. ಇಲ್ಲ ಅದರಲ್ಲೇ ಕಂಟೆಂಟ್ ಬರುತ್ತೆ, ಕಂಟೆಂಟ್ ಮುಖಾಂತರ ಇಟ್ಕೊಂಡು ಕಂಟೆಂಟ್ ಕ್ರಿಯೇಷನ್ ಮಾಡಿ. ಓಕೆ? ಇಲ್ಲಪ್ಪ ನಾನು ದಿನನಿತ್ಯ ಏನಾಗುತ್ತೆ ನನ್ನ ಲೈಫಲ್ಲಿ ಅದನ್ನ ತೋರಿಸ್ಕೊಂಡು ನಾನು ಡಾಕ್ಯುಮೆಂಟ್ ಮಾಡ್ಕೊಂಡು ನಾನು ಮೆಮೊರೀಸ್ ಮಾಡ್ಕೋತೀನಿ ಅಂತ ಅಂದ್ರೆ ಮುಂದೆ ನೋಡ್ಲಿಕ್ಕೂ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ. ಏನ್ ಬರುತ್ತೋ ದಿನನಿತ್ಯ ಏನಾಗುತ್ತೋ ಅದನ್ನ ತೋರಿಸ್ಕೊಂಡು ಹೋಗಿ. ಜಾಸ್ತಿ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡೋಕ್ಕಂತೂ ಹೋಗಕ್ಕೆ ಹೋಗ್ಬೇಡಿ. ಏನ್ ಬರುತ್ತೋ ನೀಟಾಗಿ ಎಡಿಟ್ ಮಾಡಿ ಅದನ್ನೇ ಹಾಕಿ. ಐ ಅಗ್ರಿ, ನಾನು ಸಹ ಅದನ್ನೇ ಮಾಡ್ತಾ ಇರೋದು. ತುಂಬಾ ಟೈಮ್ ಆಗುತ್ತೆ, ಎಡಿಟಿಂಗ್ ಟೈಮ್ ಆಗುತ್ತೆ. ಗೊತ್ತಿಲ್ಲದವ್ರಿಗೆ ಎಡಿಟಿಂಗ್ ಅಂತೂ ತುಂಬಾನೇ ಕಷ್ಟ ಆಗುತ್ತೆ. ಐ ಅಗ್ರಿ ವಿತ್ ದಟ್. ಬಟ್ ನೀವು ಮಾಡಬೇಕು, ಬರಬೇಕು ದುಡ್ಡು ಅಂದ್ರೆ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಪವರ್ ಆಫ್ ಮನಿ. ನೆಕ್ಸ್ಟ್, ಚಾಲೆಂಜ್ ವಿಡಿಯೋಸ್. ಚಾಲೆಂಜಸ್ ಅಂತ ಅಂದ್ರೆ ಇವಾಗ ಡೇರ್ ತರ ಕೊಡೋದು, ಪಬ್ಲಿಕ್ ಅಲ್ಲಿ ಹೋಗಿ ಚಾಲೆಂಜಸ್ ಮಾಡೋದು, ಚಿಕ್ಕಪೇಟೆಲ್ಲಿ ಹೋಗಿ ಮಾಡೋದು, ಮೆಜೆಸ್ಟಿಕ್ ಅಲ್ಲಿ ಹೋಗಿ ಮಾಡೋದು, ಡಿಫ್ರೆಂಟ್ ಚಾಲೆಂಜಸ್ ವಿಡಿಯೋಸ್ ಬರುತ್ತೆ. ಎಲ್ಲ ಪಬ್ಲಿಕ್ ಜನರ ಹತ್ರ ಮಾತಾಡ್ಸ್ಕೊಂಡು ಚಾಲೆಂಜ್ ವಿಡಿಯೋಸ್ ಮಾಡೋದು, ಅದನ್ನು ಸಹ ನೀವು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನೀವೇನಾದ್ರೂ ಹೌಸ್ ವೈಫ್ ಆಗಿದ್ರೆ ಇಲ್ಲ ಸ್ಟೂಡೆಂಟ್ಸ್ ಆಗಿದ್ರೆ ರಂಗೋಲಿ ಬುಕ್ಕಲ್ಲೇ ಹಾಕಿ, ಪರವಾಗಿಲ್ಲ. ಇಲ್ಲ ಬುಕ್ಕಲ್ಲೇ ಸ್ಕೆಚಲ್ಲಿ ಬರುತ್ತೆ, ಸ್ಕೆಚಲ್ಲಿ ಸಮೇತನೂ ಹಾಕೊಂಡು ನೀವು ರಂಗೋಲಿನ ಡ್ರಾ ಮಾಡಿ ಅದನ್ನ ವಿಡಿಯೋ ಮುಖಾಂತರ ತೋರಿಸಿ ಕಂಟೆಂಟ್ನ ಬಿಡ್ಬೋದು. ಇಲ್ಲ ಅಕಸ್ಮಾತ್ ನಿಮ್ಮಮ್ಮ ಬೆಳಗ್ಗೆ ಬಾಗ್ಲು ಮುಂದೆ ರಂಗೋಲಿ ಹಾಕ್ತಾ ಇದ್ರೆ ಅದನ್ನೇ ವಿಡಿಯೋ ತೆಗೆದು ಬಿಡಿ. ಅಷ್ಟೇ. ನೀವು ಏನಾದ್ರೂ ಡ್ರಾಯಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ರೆ ಡ್ರಾಯಿಂಗ್ ವಿಡಿಯೋಸ್ ಬಿಡಿ. ಅಕಸ್ಮಾತ್ ನೀವು ತಕದಿಮಿ ಅಂತ ಚೆನ್ನಾಗಿ ಕುಣಿತೀರಾ ಹಾಗಾದ್ರೆ ಡ್ಯಾನ್ಸ್ ರಿಲೇಟೆಡ್ ವಿಡಿಯೋಸ್ ಮಾಡಿ. ಗ್ರೂಪ್ ಆಫ್ ಡ್ಯಾನ್ಸ್ ಪೀಪಲ್ನ ಎಲ್ಲ ಕರ್ಕೊಂಡು, ನಿನ್ನ ಫ್ರೆಂಡ್ಸು ಇಲ್ಲ ಡ್ಯಾನ್ಸರ್ಸ್ನೆಲ್ಲ ಕರ್ಕೊಂಡು ಡ್ಯಾನ್ಸ್ ವಿಡಿಯೋ ಮಾಡಿ ಬಿಡಿ. ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ನೋಡೋರ್ಗು ಎಷ್ಟು ಜನ ಮಾಡ್ತಾ ಇದ್ದಾರೆ, ಯಾರನ್ನ ನೋಡ್ಲಿ ಅನ್ನೋ ತರ ಯೋಚನೆ ಆಗುತ್ತೆ. ಅವರು ಅಲ್ಲಿ ಮಾಡೋರು ಯಾರು ಚೆನ್ನಾಗಿ ಕಾಣ್ತಾರೆ ಅನ್ನೋರು ನೋಡ್ತಾರೆ. ಅಕಸ್ಮಾತ್ ಇಷ್ಟು ಜನ ಇದ್ದಾರಲ್ಲ, ಇವಳಿಗಿಂತ ಇವಳು ಚೆನ್ನಾಗಿ ಮಾಡ್ತಾ ಇದ್ದಾಳಲ್ಲ ಅಂತಾನೂ ನೋಡೋರು ಇರ್ತಾರೆ. ಸರಿನಾ? ಅದಕ್ಕೆ ಒಂದ್ ಸಿಟಿಯಿಂದ ಇನ್ನೊಂದ್ ಸಿಟಿಗೆ ಹಾರಕ್ಕೆ ಆಸೆನಾ? ಹಾಗಾದ್ರೆ ಟ್ರಾವೆಲ್ ವಿಡಿಯೋ ಸ್ಟಾರ್ಟ್ ಮಾಡಿ. ಯಾಕಿನ ಕಾಯ್ಕೊಂಡು ಕೂತಿದ್ದೀರಾ? ಎಕ್ಸಾಂಪಲ್ ಡಾಕ್ಟರ್ ಬ್ರೋ ಅವರೇ. ಅಕಸ್ಮಾತ್ ನೀವು ಡಾಕ್ಟರ್ ಬ್ರೋ ತರಾನೇ ದೇಶ ವಿದೇಶ ಸುತ್ತಬೇಕು ಅಂತ ಆಗ್ದಿಲ್ದವ್ರಿಗೆ ಇಲ್ಲೇ ಬೆಂಗಳೂರಲ್ಲೇ ಇದ್ರೆ ನೀವೇನಾದ್ರೂ ಇಲ್ಲೇ ಸಿಟಿಯಿಂದ ಏರಿಯಾಗಿಂತ ಸ್ಟ್ರೀಟ್ಗಿಂತ ಸುತ್ತಾಡಿ ವಿಡಿಯೋಸ್ ಮಾಡಾಕಿ. ಏನ್ ಕಳ್ಕೊಂಡೋಗಿದ್ದೀರಾ? ಏನೂ ನಷ್ಟ ಆಗಂಗಿಲ್ಲ. ಓಕೆನಾ? ನಿಮಗೆ ಜಸ್ಟ್ ಬೇಕಾಗಿರೋದು ಮೊಬೈಲು, ಅದರಲ್ಲಿ ಡಾಟಾ, ಜಸ್ಟ್ ಅಷ್ಟೇ ಮಾಡಿ. ಇವಾಗ ಜಾಬ್ಸ್ ಇಲ್ಲ ಅಂತ ಪರದಾಡ್ತಾ ಇದೀವಿ. ಅದಕ್ಕೆ ಮೇನ್ ರೀಸನ್ ಬಂದಿರೋದೇ AI. ಓಕೆನಾ? ಯಾಕೆ ನೀವು AI ಕಂಟೆಂಟ್ ಕ್ರಿಯೇಷನ್ ಲೈಕ್ ಫೇಸ್ಲೆಸ್ನ ನೀವು ಸ್ಟಾರ್ಟ್ ಮಾಡಬಾರ್ದು ಅಂದ್ರೆ, ಲೈಕ್ ಕಾರ್ಟೂನ್. ಇವಾಗ AI ನೀವು ಕಾರ್ಟೂನ್ ಮುಖಾಂತರ ಫೇಸ್ನ ನೀವು ಕಾರ್ಟೂನ್ ಮುಖಾಂತರ ಮಾಡಿಕೊಂಡು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಇವಾಗ ಜಸ್ಟ್ ನೀವು ಹಂಗೆ AI ಜಸ್ಟ್ ಟೈಪ್ ಮಾಡಿದ್ರೆ ಸಾಕು, ಎಂಟರ್ ಮಾಡಿದ ತಕ್ಷಣ ಕಾರ್ಟೂನಲ್ಲಿ ಡ್ಯಾನ್ಸ್ ಮಾಡೋದು ಕೊಡು ಈ ರೀಲ್ಸ್ಗೆ ಅಂತ ಅಂದರೆ ಡೆಫಿನೆಟ್ಲಿ ಅದೇ ಒಂದು ಡ್ಯಾನ್ಸಿಂಗ್ ವಿಡಿಯೋಸ್ ಬರುತ್ತೆ. ಅದು ಆಬ್ವಿಯಸ್ಲಿ ಅಟ್ರಾಕ್ಟ್ ಆಗೋದು ಚಿಕ್ಕ ಮಕ್ಳಿಗೆ. ಅವ್ರು ಹೆಂಗಿದ್ರು ನೋಡ್ತಾರೆ. ರಿಪೀಟ್ ಆಗಂದ್ರೂ ನಿಮ್ಗೆ 2-3 ಸಲ ನೋಡ್ತಾರ ಅವರು ಚಿಕ್ಕ ಮಕ್ಳು. ಹಾಗಾಗಿ AI ಕಂಟೆಂಟ್ ಫೇಸ್ಲೆಸ್ ಆಗಿ ಕಾರ್ಟೂನ್ ಮುಖಾಂತರ ಟ್ರೈ ಮಾಡಿ.
ನೀವು ಗರ್ಲ್ಸ್ ಆಗಿ ಫ್ಯಾಷನಬಲ್ ರಿಲೇಟೆಡಾ, ಬಾಯ್ಸ್ ಸಹ ಸ್ಟಾರ್ಟ್ ಮಾಡ್ಬೋದು. ಬರೀ ಗರ್ಲ್ಸ್ ಕೇಳ್ತಾ ಇದ್ದೀನಿ ಅಂತ ಇದು ಮಾಡ್ಕೋಬೇಡಿ. ಅಕಸ್ಮಾತ್ ನೀವು ಏನಾದರೂ ಡ್ರೆಸ್ಸಿಗೆ ಫುಲ್ಲು ಫ್ಯಾಷನಬಲ್ ಆಗಿದ್ದೀರಾ, ಡ್ರೆಸ್ ರಿವ್ಯೂ ಕೊಡೋಕೆ ಸ್ಟಾರ್ಟ್ ಮಾಡಿ. ಮೋಸ್ಟ್ ಚೀಪೆಸ್ಟ್ ಬರೋದು ಮೀಶೋದಲ್ಲಿ. ಈ ಐಡಿಯಾ ಏನಾದರೂ ಹೆಣ್ಮಕ್ಳಿಗೆ ಇಷ್ಟ ಆದರೆ ಮೀಶೋದಲ್ಲಿ ಅಫಿಲೇಟೆಡ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಅದರಲ್ಲಿ ಡ್ರೆಸ್ ಪರ್ಚೇಸ್ ಮಾಡಿ ಜಸ್ಟ್ ನೀವು ಹಿಂಗೆ ಹಾಕೊಳ್ಳೋ ಥರ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಅಷ್ಟೇ. ಟ್ರಾನ್ಸ್ಫಾರ್ಮೇಷನ್ ಮಾಡಿ ಅದಾಗಿದ ತಕ್ಷಣ ವಿಡಿಯೋ ನೀಟಾಗಿ ಎಡಿಟ್ ಮಾಡಿ ಬಿಡಿ ಅಷ್ಟೇ. ಮತ್ತು ನೀವು ಏನಾದರೂ ಮೇಕಪ್ ಆರ್ಟಿಸ್ಟಾ, ಮೇಕಪ್ ಬಗ್ಗೆ ತಿಳಿಸ್ಕೊಡಿ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಹಿಂದಿಯಲ್ಲೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ, ಕನ್ನಡದಲ್ಲೂ ಸ್ಟಾರ್ಟ್ ಮಾಡಿ. ನೀವು ಏನಾದರೂ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಮೇಕಪ್ ಬಗ್ಗೆ ಫಸ್ಟ್ ಲೇಯರು, ಬೇಸಿಗೆ ಬಂದ್ಬಿಟ್ಟು ಮಾಯ್ಶ್ಚರೈಸರು, ಟೋನರು ಏನೇನೋ ಇದೆಯಲ್ಲ ಅದನ್ನೆಲ್ಲ ಮಾಡ್ಕೊಂಡು ಹೋಗಿ ಮೇಕಪ್ ಅವರು ಬೆಸ್ಟು ಗೈಸ್. ನೀವೇನಾದರೂ ಇದನ್ನ ಮೇಕಪ್ ಅವರು ಸ್ಟಾರ್ಟ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಹೌಸ್ ವೈಫ್ಗಳೇ ಜಾಸ್ತಿ ನೋಡ್ತಾ ಇರ್ತಾರೆ ಹೆಣ್ಮಕ್ಳು. ಯಾಕಂದ್ರೆ ಅವ್ರು ಹೆಂಗಿರೋ ಮನೇಲಿ ಇರ್ತಾರೆ, ಏನಾದರೂ ಕಲಿಬೇಕು ಅಂತ ಆಸಕ್ತಿನೂ ಇರುತ್ತಲ್ವಾ, ಸೊ ಅವರು ಸಹ ನೋಡ್ತಾ ಇರ್ತಾರೆ. ಫ್ರೀ ಫೈರು, ಪಬ್ಜಿ ಎಲ್ಲ ಚೆನ್ನಾಗಿ ಆಡ್ತೀರಾ, ಗೇಮಿಂಗ್ ಸ್ಟಾರ್ಟ್ ಮಾಡಿ, ಲೈವ್ ಸ್ಟ್ರೀಮಿಂಗ್ ಮಾಡಿ. ಬೆಸ್ಟು ರೇಂಜಿಗೆ ಸುಮಾರು ಜನ ಲೈವಲ್ಲಿ ಕುತ್ಕೊಂಡು ನೋಡೋರು ಇರ್ತಾರೆ. ಅದರಲ್ಲಿ ನೀವು ಲೈವ್ ಇಂಟರಾಕ್ಷನ್ ಮಾಡ್ಬೋದು, ಅವಾಗ ನಿಮ್ಗೆ ಒಬ್ವಿಯಸ್ಲಿ ಗೇನ್ ಆಗ್ತಾರೆ. ಇಲ್ಲ ನಾನು ಡಂಬಲ್ಸ್ ಎತ್ತಬೇಕು, ಇಲ್ಲ ಜಿಮ್ ಮಾಡಬೇಕು ಅನ್ನೋರಿದ್ರೆ ಎಕ್ಸಸೈಸ್ ರಿಲೇಟೆಡ್, ಅಕಸ್ಮಾತ್ ನೀವೇನಾದರೂ ಜಿಮ್ ಕೋಚ್ ಆಗಿದ್ರೆ ಅವರು ಈ ವಿಡಿಯೋಸ್ ಎಲ್ಲ ಬಿಡ್ಬೋದು. ಇಲ್ಲ ನಾರ್ಮಲ್ ಮನೆಗೆ ಮಾಡೋರೆ ಹೆಣ್ಮಕ್ಳು ಏನಾದರೂ ಬಿಡಬೇಕು ಅನ್ನೋರಿದ್ರೆ ಮನೇಲಿ ನಿಮ್ಮ ಡೈಲಿ ಎಕ್ಸಸೈಸ್ ಏನೇನು ಮಾಡ್ತಿರೋ ಅದನ್ನ ಸಮೇತನೂ ಬಿಡ್ಬೋದು. ಹೊಸ ಹೊಸ ಯೂಟ್ಯೂಬ್ ವಿಡಿಯೋಸೇ ಇದೆ, ಸ್ವೈಪ್ ಮಾಡ್ಕೊಂಡು ನೀವೇ ರಿಲೇಟೆಡ್ ನೋಡ್ಕೊಂಡು ಅದನ್ನ ಸುಮ್ಮನೆ ನೀವೇ ಕಾಪಿ ಮಾಡಿ, ಪರವಾಗಿಲ್ಲ. ಹಂಗಂತ ಅವ್ರು ಮಾಡಿದ್ರೆ ಕಟ್ಟು ಕಾಪಿ ಮಾಡಕ್ಕೆ ಹೋಗ್ಬೇಡಿ. ಸಮಥಿಂಗ್ 1% ಆದರೂ ಡಿಫ್ರೆಂಟ್ ಇರಬೇಕು, ಅದರಿಂದ ಹಂಗೆ ಮಾಡಿ. ನಿಮ್ಮ ಮನೇಲಿ ಸ್ಟಿಚಿಂಗ್ ಮಾಡ್ತೀರಾ, ಹಂಗಂದ್ರೆ ಸ್ಟಿಚಿಂಗ್ ರಿಲೇಟೆಡ್ ವಿಡಿಯೋಸ್ ಬಿಡಿ. ಇವಾಗ ಅದೇನೋ ಬಂದಿದೆಯಲ್ಲ ಗೈಸ್, ಸ್ಟಿಚ್ ಮಾಡ್ತೀರಾ ಹೆಣ್ಣು ಮಕ್ಕಳು, ಮಗ್ಗ ಇದ್ರ ಟೈಪ್ ಆಫ್ ನೆಲ ವರ್ಷ ಮ್ಯಾಟ್ ಮಾಡ್ತೀರಿ ಗೊತ್ತಾ, ಅದನ್ನ ಸ್ಟಿಚಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಬಿಡ್ತೀರಾ, ಅದನ್ನೆಲ್ಲ ತಗೊಂಡು ವಿಡಿಯೋ ತೆಗೆದುಬಿಟ್ಟು ಹಾಕಿ. ಆಮೇಲೆ DIY ಐಡಿಯಾಸ್ ಇರುತ್ತೆ ಸುಮಾರು, ಗೊತ್ತಿಲ್ಲ ಅಂತ ಅಂದ್ರೂ ಗೊತ್ತು ಮಾಡಿಕೊಂಡು ವಿಡಿಯೋಸ್ ಬಿಡಿ. ಸೇಮ್ ಇವಾಗ ನೀವೇನಾದರೂ ಆಚೆ ಹೋಗ್ತಾ ಇದ್ದೀರಾ, ಹಂಗಂದ್ರೆ ಗೆಟ್ ರೆಡಿ ವಿತ್ ಮೀ ಮಾಡಿ. ಯಾಕೆ ಸುಮ್ಮನೆ ಅಷ್ಟೊಂದು ರಿಸ್ಕು? ಸಿಂಪಲ್, ಆ ಟೈಮಲ್ಲಿ ಮುಗ್ದೋಗುತ್ತದು. ಹಿಸ್ಟ್ರಿ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂದ್ರೂ ಅದ್ರ ರಿಲೇಟೆಡ್ ಮಾಡ್ಬೋದು. ಇವಾಗ ಯಾವ್ದಾದ್ರು ಟೆಂಪಲ್ ಬಗ್ಗೆ ನಾವು ತಿಳ್ಕೊಬೇಕು ಅಪ್ಪ, ಅದ್ರ ರಿಲೇಟೆಡ್ ಸಮೇತನೂ ಮಾಡ್ಬೋದು ನೀವು. ಇಲ್ಲ ನಾನು ರಾಶಿ ಬಗ್ಗೆ ಮಾಡ್ತೀನಿ, ಎಲ್ಲ ಅದ್ರ ಬಗ್ಗೆ ತಿಳ್ಕೊತಾರೆ, ಪ್ರತಿದಿನ ಮಾರ್ನಿಂಗ್ ಅದನ್ನೆಲ್ಲ ಎದ್ದು ನೋಡ್ತಾರೆ ಅಂದ್ರು ಅದ್ರ ಬಗ್ಗೆನೂ ಸ್ಟಾರ್ಟ್ ಮಾಡ್ಬೋದು. ಐ ಹೋಪ್ ಗೈಸ್ ನಿಮಗೂ ಇದೆ ಯಾವುದಾದ್ರೂ ಒಂದು ಕಂಟೆಂಟ್ ಒಂದಾದ್ರೂ ಇಷ್ಟ ಆಗಿ ನಿಮಗೂ ಸಮೇತ ಒಂದು ಮೋಟಿವ್ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ. ಬನ್ನಿ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೋಗೋಣ.